ಹೆಂಗೆ ಗೊತ್ತಾ, ಇವಾಗ ಒಂಥರ ಮನಸ್ಸಿಗೆ ನೆಮ್ಮದಿ ಆದಂಗೆ ಆಗೈತೆ ನನಗೆ. ಮೊದಲು ನಾನು ಹೆಂಗಿದ್ದೆ, ಸುಮ್ಮನೆ ಒಬ್ರಿಗೆ ಭಾರ ಆಗ್ತಿದ್ನಲ್ಲ ಅನಿಸುತ್ತೆ. ಮೊದಲಿಂದ ನಾನು ಮರೆಯಲ್ಲ, ಇವತ್ತು ಚೆನ್ನಾಗಿದ್ದೀನಿ ಅಂತ ನಾನು ಯಾವತ್ತೂ ಹಿಂದ್ಲದ್ದು ಮರ್ತಿಲ್ಲ. ಒಂದೊಂದ್ಸತಿ ಹಿಂಗೆ ಯಾವಾಗಾದ್ರೂ ನಾನು ಒಬ್ಬಳೇ ಕುತ್ಕೊಂಡಂಗೆ ನೆನೆಸ್ಕೊತಾ ಇರ್ತೀನಿ. ನೋಡು ದೇವರು ನನಗೆ ಅವಾಗ ಎಂಥ ಪರಿಸ್ಥಿತಿ ಕೊಟ್ಟಿದ್ದ, ಇವಾಗ ಚೆನ್ನಾಗಾದೆ. ಅವಾಗ ಹಿಂಗಿದ್ದೆ ಹಿಂಗಾದೆ. ನಾನು ಈಗಲೂ ಹಂಗಿದ್ದಿದ್ರೆ ನನಗೆ ಒಬ್ಬರಿಗೆ ತೊಂದರೆ ಕೊಡ್ತಿದ್ನಲ್ಲ, ನಮ್ಮ ಅಮ್ಮನಿಗೆ ಎಷ್ಟು ರಿಸ್ಕ್ ಆಗ್ತಿತ್ತಲ್ಲ, ನಮ್ಮ ಅಮ್ಮನಿಗೆ ಎಷ್ಟು ತೊಂದರೆ ಆಗೋದಲ್ಲ ಅಂತ ನಾನು ಈಗ ಒಂಥರ ಯೋಚನೆ ಮಾಡ್ತಾ ಇದ್ದೀನಿ. ನೆನೆಸ್ಕೊಂಡ್ರೆ ಭಯ 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 ಆದಂಗೆ ಆಗುತ್ತೆ. ಬೇಜಾರಾಗುತ್ತೆ ಎಲ್ಲ ಒಂದೇ ಸತಿ. ಒಟ್ಟಿನಲ್ಲಿ ಇಂದು ನೆನೆಸ್ಕೋಬೇಕು, ಇವತ್ತು ಚೆನ್ನಾಗಿದ್ದೀವಿ ಅಂತ. ಬಡತನನೇ ಬರಲಿ ಸಿಡ್ತನನೇ ಬರಲಿ ಏನೇ ಆಗಿರಲಿ, ಹಿಂದೆ ನಾವು ಹೆಂಗಿದ್ವಿ ಅನ್ನೋದು ಮರಿಬಾರ್ದು ಯಾರೇ ಆಗಲಿ. ಇದಕ್ಕೊಂದು ಸತಿ ಆದ್ರೂ ಹಿಂಗೆ ಕೂತ್ಕೊಂಡು ನೆನಪು ಮಾಡ್ಕೊತೀನಿ. ಒಳ್ಳೆ ಗಂಡನೂ ಸಿಗ್ತಾ. ಇವತ್ತು ನನಗೆ ಮಕ್ಕಳಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ನನ್ನ ಗಂಡಂಗೂ ವಯಸ್ಸೋಗೈತೆ, ನನಗೂ ವಯಸ್ಸೋಗೈತೆ. ಮಕ್ಕಳನ್ನೆಲ್ಲಿ ಒಟ್ಟಿನಲ್ಲಿ ಅವ್ರಿಗೆ ನಾನು ನಮಗೆ ಅವರು ನನ್ನಂಗೆ ಇದ್ದೀನಿ. ಪಾಪ ಅವರು ತುಂಬ ಒಳ್ಳೆಯವರು. ಅವರು ಮದುವೆ ಆಗ್ದಂಗೆ ಅವ್ರ ಅಪ್ಪನ ವಯಸ್ಸೋಗಿತ್ತು. ಇವಾಗ ನೋಡಿ ನಾನೆಲ್ಲ ಬರೋದಕ್ಕೆ ಅವರಿಬ್ಬರಿಗೂ ಅಡುಗೆ ಮಾಡಿಕೊಂಡು ಮದುವೆ ಆಗಿ ಬರೋದಕ್ಕೆ ಎಷ್ಟು ಅನುಕೂಲ ಆಯ್ತಲ್ವ. ಅವ್ರಿಗೂ ಒಳ್ಳೇದಾಯ್ತು, ನನಗೂ ಒಳ್ಳೇದಾಯ್ತು. ಮಾಲೋಕ ಇವನು ಯಾಕೆ ಬಂದ ಇಲ್ಲಿಗೆ? ಅಲ್ಲೇ ನಿಂತ್ಕೊಳ್ಳೋ, ಇಲ್ಲಿಗೆ ಏನಕ್ಕೆ ಬಂದಿದ್ಯಾ? ಮಾಲೋಕ ಪ್ಲೀಸ್ ಸಿಟ್ಟಾಗಬೇಡಿ. ಈಗ ನಿಮ್ಮ ಜೊತೆ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಇಲ್ಲಿ ನೋಡಿ, ಮತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಏನೋ ಬದಲಾಗಿದ್ಯಾ, ಚೆನ್ನಾಗೆ ದುಡಿತಾ ಇದೆಯಾ, ಕುಡಿಯೋದೆಲ್ಲ ಬಿಟ್ಟಿದ್ಯಾ ಅಂತ ಕೇಳ್ಪಟ್ಟೆ. ಹಿಂಗೇ ಚೆನ್ನಾಗಿರು. ಅವಳೇನೋ ಎಲ್ಲ ದೌಲತ್ ಮಾಡ್ಕೊಂಡು ತವ್ರ ಮನೆಗೆ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಅನ್ನೋ ವಿಷಯ ಎಲ್ಲ ಗೊತ್ತಾಯ್ತು ನನಗೆ. ಏನು ಸಮಾಚಾರ, ಏನು ಮಾತಾಡಬೇಕು? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಇನ್ನು ಮೊದಲಿಂದೆಲ್ಲ ನಾನು ಮಾಡಿರೋದಾಗಲಿ, ಈಗ ನಾನು ನಿಮ್ಮ ಮನೇಲಿ ಕಳ್ತನ ಮಾಡಿರೋದಾಗಿರ್ಬೋದು, ನಾನು ನಿಮಗೆ ಬೈದಿರೋದಾಗಿರ್ಬೋದು, ಅದನ್ನೆಲ್ಲ ಯಾವುದೂ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಆವಾಗಂತೂ ಬುದ್ಧಿ ಇರಲಿಲ್ಲ, ನಾನು ಹಂಗೆ ಮಾಡಿದೆ. ಇವಾಗಾಗಿದ್ದರೆ ನಾನು ಹಂಗೆ ಮಾಡ್ತಿರ್ಲಿಲ್ಲ. ಸುಮ್ಮನೆ ನಾನು ಮರ್ಯಾದೆ ನಾನು ಕಳ್ಕೊಂಡೆ ಅಷ್ಟೇ. ಇವಾಗ ನನಗೆ ತುಂಬ ಬೇಜಾರಾಗ್ತೈತೆ. ಯಾಕಾದ್ರೂ ನಾನು ಹಿಂಗೆ ಮಾಡಿದ್ನೋ, ಯಾಕಾದ್ರೂ ನನ್ನ ಮರ್ಯಾದೆ ನಾನು ಕಳ್ಕೊಂಡ್ನೋ, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ನನಗೆ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇವಾಗ ಆ ಜೀವಿತನ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ನಾನು ನಿಮ್ಮ ಹತ್ರ. ಪ್ಲೀಸ್ ಮಧು ಅವ್ರಿಗೆ ಸ್ವಲ್ಪ ಫೋನ್ ಮಾಡ್ತೀರಾ? ಮೋದು ಫೋನ್ ಮಾಡಬೇಕಾ? ಯಾಕೆ ಫೋನ್ ಮಾಡಬೇಕು? ಮೋದು ತಾಗ ಏನು ಕೆಲಸ ಐತೆ? ಅವ್ನಿಗೆ ಯಾಕೆ ಫೋನ್ ಮಾಡಬೇಕು? ಮತ್ತು ಅವಳು ಇವಾಗ ಏನೇನೋ ಹೇಳ್ತಾ ಇದ್ದಾಳೆ. ಈಗ ಡಿಲಿವರಿ ಆಗೈತೆ ಅನ್ನೋ ವಿಷಯ ಎಲ್ಲ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ. ಆಗೈತಂತೆ, ಹೆಣ್ಣು ಪಾಪು ಡೆಲಿವರಿ ಆಗೈತೆ, ಅವ್ರ ತವ್ರ ಮನೆಯಲ್ಲ ಇದ್ದಾಳಂತೆ, ನೀನೇನೋ ಹೋಗಿರ್ಲಿಲ್ವಂತೆ ಅನ್ನೋ ಎಲ್ಲ ವಿಷಯ ಗೊತ್ತಾಗೈತೆ. ಇವಾಗೇನು ಮದುವಿಂದ ಏನಾಗಬೇಕು? ಜೀವಿತ ಅವಳು ಒಳ್ಳೆಯವಳಲ್ಲ. ಅದಕ್ಕೇ ಮೊನ್ನೆ ಇವಾಗ ಇಲ್ಲಿರೋದು ಬೇಡ ಅಂತೇಳಿ ನಾನು ಮಾಡು ಇಬ್ಬರೂ ಅಲ್ಲೇ ಹೋಗಿ ಮನೆ ಮಾಡ್ಕೊಂಡು ಅವ್ರ ಊರಲ್ಲೇ ಅವ್ರ ಮನೆ ಎದುರಿಗೆ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಇದ್ದೀವಿ. ಅದಕ್ಕೆ ಅವಳು ಬಂದು ಮಗುನ ಒಂದು ತಿಂಗಳ ಪಾಪನೇನೆ ತಗೋ ನೀನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅಂತೇಳಿ ಅವಳು ನನ್ನ ಮಗಳನ್ನ ಕರ್ಕೊಂಬಂದು ನನ್ನ ಹತ್ರ ಬಿಟ್ಟು ಹೋಗ್ಬಿಟ್ಲು. ನಾನು ಅದಕ್ಕೇ ಹೆಂಗಾದ್ರೂ ಮಾಡಿ ನಾನು ಸಾಕಬೇಕು ಅಂತೇಳಿ ಹೊಸ ತಗೊಂಬಂದು ಒಂದು ನಾಟಿ ಹಸನ ಮಗಿಗೆ ಹಾಲ್ಗೆ ಅಂತೇಳಿ ತಗೊಂಬಂದು ನೋಡ್ಕೊಂತಾ ಇದ್ದೀನಿ ಅವಳನ್ನ ಚೆನ್ನಾಗೆ, ನನ್ನ ಮಗಳನ್ನ. ಅದಕ್ಕೆ ಇವಾಗ ಅವಳಿಗೆ ಅವ್ರ ಅಮ್ಮಯ್ಯ ನೋಡು ನೀನು ಒಳ್ಳೆಯವಳಲ್ಲ ಕಣೆ ಅಂತ ಅವ್ರ ಅಮ್ಮಯ್ಯಗೂ ಅವಳಿಗೂ ಇವಾಗ ಫೈಟಿಂಗ್ ಬಿದ್ದೈತೆ. ಅವ್ರ ಅಮ್ಮಯ್ಯನೂ ಅವಳನ್ನ ಮನೆಯಿಂದ ಹಸಿಗೆ ದಬ್ಬಿಟ್ಟೈತೆ. ಇಲ್ಲಿಗೆ ಬಂದಿದ್ಲು ನಾನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ, ಚೆನ್ನಾಗಿರ್ತೀನಿ ಅಂತ ಮೊನ್ನೆಲ್ಲ. ಅದಕ್ಕೆ ಇಲ್ಲಮ್ಮ ಬೇಡ ನೀನು ನಡಿ ಅಂತ ಇವತ್ತು ಹೇಳಿದೆ. ನೆನ್ನೆ ಬಂದು ಏನು ಹೇಳಿದ್ಲು ಗೊತ್ತಾ? ನೀನಲ್ಲ ನಿಜವಾದ ತಂದೆ, ಆ ಮಗುಗೆ ನಾನು ಡೈವರ್ಸ್ ಕೊಡೋದಕ್ಕಿಂತ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದೆ, ಈ ಮಗುಗೆ ತಂದೆ ಮಧು ಅಂತ ಹೇಳಿ ನನ್ನ ಹತ್ರ ಹೇಳಿದ್ಲು. ಅವಳು ಅದಕ್ಕೆ ಏನಾದರೂ ಕೇಣಿ ಕಿತಾಪತಿ ಮಾಡೋದಕ್ಕಿಂತ ಮುಂದಾಗೆ ನಾನು ಈ ವಿಷಯನ ಮಧು ಅವ್ರ ಹತ್ರ ಮಾತಾಡಿ ಅದೇನು ನಾವಿಬ್ಬರು ಒಂದಾಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಅದೇನು ಮಾಡ್ತೀನಿ ಅಂತ ಹೇಳಿ ಏನಂಗೆ ಎಗರಾಡ್ತಾಳೆ. ಅದಕ್ಕೇ ನಾನು ಈ ರೀತಿ ಇದನ್ನೆಲ್ಲ ಮಾತಾಡೋಣ, ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹಿಂಗೆ ಮತ್ತೆ ಚೆನ್ನಾಗಿದ್ದಾರೆ ಅಂತಂದರೆ ಏನಾನ ಒಂದು ಕೇಣಿ ಕಿತಾಪತಿ ಮಾಡ್ತಿರ್ತಾಳೆ. ಹೆಂಗೋ ಸೊಬ್ಬು ನೀನು ಚೆನ್ನಾಗಿದೆಯಾ, ಹಿಂಗೆ ಚೆನ್ನಾಗಿತ್ಕೊಂಡು ಹೋಗು. ಹೆಂಗೋ ಅತ್ತ ಬುದ್ಧಿವಂತ ಆಗಿದೆಯಾ, ಅಯ್ಯಪ್ಪ ನೀನು ಹೆಂಗಿದ್ದವನು, ಹೆಂಗೋ ಚೆನ್ನಾಗಾಗಿದ್ಯಾ ನೋಡು. ಇವತ್ತು ಎಷ್ಟು ಕೆಟ್ಟಿದ್ದೋ ಅಷ್ಟೇ ಒಳ್ಳೆಯವಾಗಿದೆಯಾ, ಹಿಂಗೆ ಚೆನ್ನಾಗಿರು. ಅದೇ ಮತ್ತೆ ಅಲ್ಲ ಅವಳಿನ್ನೆಂತಾಳು ಕರ್ಕೊಂಬಂದು ಬಿಟ್ಟು ಹೋಗಿ ಅವಳಲ್ಲ ಅಲ್ಲ. ಹಿಂಗೆ ಮಾಡಿದ್ರೆ ನನಗೆ ಯಾರಾದರೂ ಏನು ಅಂದಾರು ಅಂತ ಒಂದು ತಿಂಗಳು ಪಾಪನ್ನ ಯೋಚನೆ ಮಾಡಲಿಲ್ಲ ಅವಳು. ಏನು ಏನು ಮಾಡ್ತಾರೆ ನನಗೆ ಬಿಟ್ಟು ಹೋದ್ರೆ ಹೆಂಗೆ ಅಂತಲೂ ಯೋಚನೆ ಮಾಡಲಿಲ್ಲ. ಕರ್ಕೊಂಬಂದು ಬಿಟ್ಟು ಹೋಗ್ಬಿಟ್ಲು. ನಾವಂದರೆ ಎಲ್ಲರೂ ಸೇರ್ಕೊಂಡು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ವಿ, ಸುಮ್ಮನೆ ಇತ್ತು. ಏನಂತ ತೊಂದರೆ ಕೊಡಲಿಲ್ಲ, ಕಾಟ ಕೊಡಲಿಲ್ಲ, ಏನಿಲ್ಲ. ಬುದ್ಧಿವಂತೆ ನನ್ನ ಮಗಳು. ಹೆಂಗೆ ಚೆನ್ನಾಗಿತ್ಕೊಂಡು ಅವಳು ಚೆನ್ನಾಗಿತ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾಳೆ. ನಾನು ಚೆನ್ನಾಗಿ ನೋಡ್ಕೊಂತಾ ಇದ್ದೀವಿ. ನಾನು ಅಂಗಡಿ ವ್ಯಾಪಾರ ಮಾಡ್ಕೊಂಡು ಸಂಜೆ 10 ಗಂಟೆಗೆ ಹೋಗ್ತೀವಿ. ಅಮ್ಮ ಇನ್ನೂ ಅಜ್ಜಿ ನೋಡ್ಕೊಂತಾರೆ. ಬೆಳಿಗ್ಗೆ 11 ಗಂಟೆ ಹಂಗೆ ಹೋಗ್ತೀವಿ, ಸಂಜೆ 10 ಗಂಟೆ ಆಗುತ್ತೆ ಬರೋಷ್ಟೊತ್ತಿಗೆ. ಅವರಪ್ಪ ಜೀವಿತರಪ್ಪ ಅವ್ರು ಯಾರೂ ಮಾತಾಡ್ಸಲ್ಲ, ಅವರು ಮಾತಾಡ್ಸಲ್ಲ. ಸ್ವಾತಿ ಜೀವನ ಅವರು ಮಾತಾಡ್ಸಲ್ಲ. ಅವರು ನಮಗೆ ಹೊಸ ಹೊಡ್ಕೊಂಡೋಗಿ ಅವರಪ್ಪ ಮೇಯಿಸ್ಕೊಂಡು ಕರ್ಕೊಂಬಂದು ಹಾಲು ಕೊಟ್ಟು
ಹೋಗ್ತಾರೆ, ತುಂಬ ಸಹಾಯ ಮಾಡ್ತಾರೆ ಅವರಪ್ಪ, ತುಂಬ ಸಹಾಯ ಮಾಡ್ತಾರೆ, ಭಾಳ ಒಳ್ಳೆಯವರು. ಈಗ ಹಿಂಗೆಲ್ಲ ಆಗೈತಕ್ಕ ಮಾಲೋಕ ಕತೆ. ಅದಕ್ಕೇ ನಾನು ನಿಮ್ಮ ಹತ್ರ ಈ ವಿಷಯ ಮಾತಾಡೋಣ, ನಿಮ್ಗೆ ಹೇಳಿದ್ರೆ ಅದೇನು ಎತ್ತ ಅಂತ ನೀವು ಹೇಳ್ತೀರಾ ಅಂತ ಬಂದೆ. ಪ್ಲೀಸ್ ಮಧು ಅವ್ರನ್ನ ಫೋನ್ ಮಾಡಿ ಕರೆಸ್ತೀರಾ? ಸರಿ ಆಯ್ತು ಹೇಳಪ್ಪ, ಕರೆಸ್ತೀನಿ. ಅವಳು ಹಂಗೆ ಮತ್ತೆ ಏನಾನ ಒಂದು ಒಳ್ಳೇದಾಗ್ತೈತೆ ಅಂದರೆ ಅಲ್ಲೇನಾನ ಒಂದು ಅಡ್ಗೋಲು ಇಕ್ಕಿರ್ತಾಳೆ. ಈಗ ನೀನು ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಆಗ್ತಾ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ಕೊಂತಾ ಇದ್ದೀವಿ, ಚೆನ್ನಾಗಿ ಆಗ್ತಾ ಇದ್ದಾಳೆ ನನ್ನ ಮಗಳು. ಅದಕ್ಕೆ ಅವಳು ಹಿಂಗೆಲ್ಲ ಇದು ಮಾಡ್ತಾ ಇದ್ದಾಳೆ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಅವ್ರು ಕರ್ಕೊಂಡು ಹೋಗಂಗೆ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾಳೆ ಅವಳು. ಅದಕ್ಕೆ ಇಂಥಗೆಲ್ಲ ಕಿತಾಪತಿ ಮಾಡೋದಕ್ಕಿಂತ ಮುಂಚೆಗೆ ನಾವೇ ಮಾತಾಡ್ಕೊಂಡು ನಾವು ಅದೇನು ಡಿಸೈಡ್ ಮಾಡೋ. ಅವಳಿಗೆ ಬುದ್ಧಿ ಬರಬೇಕು, ಅವಳು ಬುದ್ಧಿ ಕಲ್ತ್ಕೋಬೇಕು ಮಾಲು ಅಕ್ಕ. ಎಲ್ಲರೂ ಸೇರ್ಕೊಂಡು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಕಣಮ್ಮ ನಾನು ಇವ್ರ ಹತ್ರ ಬಂದೆಲ್ಲ ಮಾತಾಡ್ತಾ ಇರೋದು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ನಾವು ಬಂದಾಗ ಅವಳಿಗೆ ಬುದ್ಧಿ ಕಲಿಸ್ಬೇಕು. ನನ್ನ ಮಗು ಆದರೂ ನನಗೆ ಯಾವುದೂ ಇದಿಲ್ಲ, ಅವ್ರ ಮಗು ಆದರೂ ನನಗೇನು ಯಾವುದೇ ರೀತಿ ಬೇಜಾರಿಲ್ಲ. ಮಕ್ಕಳೇನೆ ಅಷ್ಟೇ ನೋಡಪ್ಪ, ಅದನ್ನೊಂದು ಅರ್ಥ ಮಾಡ್ಕೊಬಿಟ್ರೆ ಸಾಕು. ಚೆನ್ನಾಗಿದ್ರ ಎಲ್ಲನ? ನಾವು ಹೋಗಿ ಅಲ್ಲಿ ಸೇರ್ಕೊಬಿಟ್ವಿ, ಇಲ್ಲ ಚೆನ್ನಾಗಿದ್ದೀರ ಹಂಗ? ಚೆನ್ನಾಗಿದ್ದೀವಪ್ಪ. ಹಿಂಗೆ ಬುದ್ಧಿವಂತ ಆಗಬೇಕು, ಬುದ್ಧಿವಂತ ಆಗಿ 4 ಕಾಸು ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ರೆ ಮಾತ್ರ ಎಲ್ಲನ. ಚೆನ್ನಾಗಿಲ್ಲ ಅಂತಂದರೆ ಯಾರೂ ಆಗಲ್ಲ. ನೋಡು, ನಿನ್ಗೆ ಇವಾಗ ಮರ್ಯಾದಿನೇ ಬೇರೆ, ಅವ ಸಿಗೋ ಅಂತ ಮರ್ಯಾದಿನೇ ಬೇರೆ. ಹೆಂಗೆ ಚೆನ್ನಾಗಿ ಇಟ್ಕೊಂಡು ಹೋಗು, ಚೆನ್ನಾಗಿದ್ರೆ ಸಾಕು. ಯಾರೂ ಆಗಲ್ಲ. ನಮ್ಮ ಜೀವನ ನಾವು ನೋಡ್ಕೊಂಡು, ನಮ್ಮ ಜೀವನ ನಾವು ಮಾಡ್ಕೊಂಡು, ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಅಷ್ಟೇ. ನೋಡಕ್ಕ, ನನಗಿದೆ ಬುದ್ಧಿ ಇದ್ದಿದ್ರಿ ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಇಷ್ಟೊತ್ತಿಗೆ ಹೆಂಗೋ ಇರ್ತಿದ್ದೆ ಅಂತ ಅನ್ನಿಸ್ತೈತೆ. ಸ್ವಲ್ಪ ಮನೆಗೇನೆ ನಾವು ಏನಾದರೂ ಕೊಟ್ಕೊಂತಿದ್ವು, ಏನೋ ನಾನು ಬುದ್ಧಿವಂತ ಆಗಲಿಲ್ಲ ಅಂತ ಈಗ ಪಶ್ಚಾತ್ತಾಪ ಪಡ್ತೀನಿ. ಕೆಟ್ಟ ಮೇಲೆ ಅಲ್ವೆಲ್ಲಕ್ಕ ಬುದ್ಧಿ ಬರೋದು ಯಾರಿಗೇ ಆಗಲಿ. ಹಲೋ ಮಧು, ಎಲ್ಲಿದೆಯಾ? ನಿಮ್ಮ ಮನೇಲಿದ್ದೀನಿ ಅಕ್ಕ. ಯಾಕೆ? ಊಟ ಮುಗೀತಾ? ಏನು ಮಾಡ್ತಾ ಇದೆಯಾ? ಇಲ್ಲ, ಇವತ್ತು ಲೀವ್ ಇದೆ. ನೆನ್ನೆ ಎಲ್ಲನ ಸ್ವಲ್ಪ ಬ್ಯುಸಿ ವರ್ಕ್ ಇತ್ತು. ನೆನ್ನೆ ಸ್ವಲ್ಪ ಬೇರೆ ಕಡೆ ಎಲ್ಲ ಫೀಲ್ಡಿಗೆ ಹೋಗಿದ್ವಿ. ಇವತ್ತು ಅಷ್ಟೊಂದು ಏನು ಕೆಲಸ ಇಲ್ಲ. ಇವತ್ತೇನು ಕೆಲಸ ಇರಲ್ಲ ಅನಿಸುತ್ತೆ, ನಾಳೆನೇ ಕೆಲಸ. ಯಾಕಂದರೆ ನೆನ್ನೆ ಎಲ್ಲ ಫುಲ್ಲು ಬ್ಯುಸಿ ಅಕ್ಕ. ನೆನ್ನೆ ನೀನು ಫೋನ್ ಮಾಡಿದ್ರು ನನಗೆ ರಿಸೀವ್ ಮಾಡೋಕ್ಕೆ ಆಗಲಿಲ್ಲ, ಫುಲ್ ಬ್ಯುಸಿಯಾಗಿದ್ದೆ. ಏನಕ್ಕಕ್ಕ? ನಾನು ಮಾಡೋಣ ಅಂದ್ಕೊಂಡೆ, ಮರ್ತೇ ಬಿಟ್ಟೆ. ಬೇಜಾರಾಗ್ಬಿಡ. ಯಾಕಕ್ಕ? ಏನು ಬೇಜಾರೇನಿಲ್ಲ, ನನಗೆ ಗೊತ್ತು ಯಾ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ ನನ್ನ ತಮ್ಮ ಅಂತ. ಏನಿಲ್ಲ, ಸ್ವಲ್ಪ ಮನೆ ಹತ್ರ ಬತ್ತಿದ್ದ, ಫ್ರೀ ಇದ್ದಲ್ಲ, ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಮನೆ ಹತ್ರ ಬತ್ತಿದ್ದೇನೋ ಅಂತ. ಸರಿ ಆಯ್ತಕ್ಕ, ಬರ್ತೀನಿ. ಏನಕ್ಕ ವಿಷಯ? ಏನಾದರೂ ಜಲ್ದಿ ಅರ್ಜೆಂಟ್ ಏನಾದರೂ ಬರಬೇಕಾ? ಏನು ಹುಷಾರಿಲ್ವಾ? ಏನಾಗಿದೆ? ಏನು ಏನಾದರೂ ಸಮಸ್ಯೆ ಆಗಿತ್ತಾ? ಏನಿಲ್ಲ, ಮೆಲ್ಲಕೆ ಬಾ, ಆದರೆ ಈಗಲೇ ಬರ್ಬೇಕಷ್ಟೇ. ಯಾರೋ ಕಾಯ್ತಾ ಇದ್ದಾರೆ, ಯಾರೋ ಬಂದಿದ್ದಾರೆ ಇಲ್ಲಿ. ಅದೆಲ್ಲ ಏನು ಫೋನಾಗ ಅದೆಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿ ಬಾ, ಇಲ್ಲಿ ಬಂದಮೇಲೆ ಮಾತಾಡೋಣ, ಸರಿನಾ? ಇಲ್ಲಿ ಬಂದಮೇಲೆ ಅದೇನೋ ಎತ್ತ ಅಂತ ಮಾತಾಡೋಕ್ಕಾಗುತ್ತೆ. ಫಸ್ಟ್ ನೀನು ಇಲ್ಲಿಗೆ ಬಾ, ಬೇಗ ಬಾ, ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಂತಲೇ ಇಲ್ಲಿ ಯಾರೋ ಒಬ್ಬರು ಕಾಯ್ತಾ ಇದ್ದಾರೆ. ಬಾ, ಬಂದಮೇಲೆ ಗೊತ್ತಾಗುತ್ತೆ ನಿನಗೆ. ಸರಿ ಆಯ್ತಕ್ಕ. ಯಾರಿರ್ಬೋದು? ಯಾವ ವಿಷಯದಲ್ಲಿ? ಏನಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಏನಪ್ಪ ಗೊತ್ತಾಗ್ಲಿಲ್ಲ. ಏನಕ್ಕ, ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಏನಂತ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಕಾಯ್ತಾ ಇದ್ದಾರೆ ನಿನಗೋಸ್ಕರ. ಬಾ, ಅಷ್ಟೇ, ಮಾತಾಡ್ಬೇಕು. ಏನಂತ ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ, ಟೆನ್ಷನ್ ತಗೋಬೇಡ, ಬಾ ಅಷ್ಟೇ. ಎಲ್ಲರೂ ಆರಾಮಾಗಿದ್ದೀವಿ. ನಿನ್ನ ಜೊತೆ ಸ್ವಲ್ಪ ಮಾತಾಡೋದಕ್ಕಾಗಿ ಯಾರೋ ಏನೋ ಬಂದಿದ್ದಾರೆ, ಏನೋ ಒಂದು ವಿಷಯ ಐತೆ, ಮಾತಾಡಬೇಕು ಅಷ್ಟೇ. ಏನು ನೀನು ಟೆನ್ಷನ್ ತಗೋಬೇಡ, ಸರಿನಾ? ಬರ್ತೀಯಾ ಇವಾಗ? ಸರಿ ಆಯ್ತಕ್ಕ, ಇವಾಗಲೇ ಬರ್ತೀನಿ. ಇನ್ನೊಂದು ಅರ್ಧ ಗಂಟೆ ಆಗುತ್ತೆ, ಬಂದ್ಬಿಡ್ತೀನಿ ತಗ. ಸರಿ ಆಯಿತು. ಸರಿ ಆಯಿತು, ಬಾ. ಏನಕ್ಕ, ಬರ್ತಾರಂತ? ಬರ್ತಾನಂತಪ್ಪ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಆಗ್ಬೋದು, ಬರ್ತಾನೆ. ಕ್ಷಣ ಕೂತ್ಕ, ಅದೇನು ಮಾತಾಡ್ಕೊಂಡು ಹೋಗಿ ಬಂತೆ. ನೋಡ ಮಾಲೆ ಇವಳು ಎಂಥದ್ದು ಇದು ಮಾಡ್ಯಾಳ ನೋಡು ನನ್ನ ತಮ್ಮನ ಮೇಲೆ. ಭಾರಿ ಇದ್ದಾಳೆ ನೋಡಿ, ಏನೆಲ್ಲ ಮಾಡ್ತಾ ಇದ್ದಾಳೆ ಅವಳು. ಏನೆಲ್ಲ ನೆನೆಸ್ಕೊಂಡು ಏನೆಲ್ಲ ಹಿಂಗೆ ಹೇಳಿದ್ರೆ ಏನೋ ಇವನೇನೋ ಮಾಡ್ತಾನೆ ಅನ್ನಂಗೆ ಅವಳು ಇದು ಮಾಡ್ತಾ ಇದ್ದಾಳೆ. ಯಪ್ಪ ಅವಳು ಮನ್ಸಕ್ಕೆ ಏನೇ ನೋಡುತ್ತಪ್ಪ, ಒಂದು ಗೊತ್ತಾಗಲ್ಲ. ಭಾರಿ ಇದ್ದಾಳೆ ಅವಳು. ಮಾಲಕನ ಹತ್ರ ಬಂದು ಎಲ್ಲ ವಿಷಯ ಹೇಳಿದೆ. ಅದಕ್ಕೆ ಮಾಲಕ ಇವಾಗ ಮದುಗೆ ಅವ್ರ ತಮ್ಮಂಗೆ ಫೋನ್ ಮಾಡೈತೆ, ಕರೆಸುತ್ತೆ. ಬಂದಮೇಲೆ ಅದೇನು ಮಾತಾಡ್ತೀವಿ, ಬರಲಿ, ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.